ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಏನು ಟಾಪಿಕ್ ತೊಗೊಂಬಂದಿದ್ದೀನಿ ಅಂತ ಅಂದರೆ, ನಾನು ಹೇಳಿರುವಂಥ ಒಂದಷ್ಟು ಹೋಮ್ ರೆಮಿಡಿಗಳನ್ನು ಯೂಸ್ ಮಾಡಿ ಫೋಟೋ ಸಹಿತ ನನಗೆ ಕಳಿಸ್ಯಾರ. ಅದನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಭಾಳ ಎಫೆಕ್ಟಿವ್ ಆಗಿರುವಂಥ ಒಳ್ಳೆ ರಿಸಲ್ಟ್ ಕೊಟ್ಟಿರುವಂಥ ಬರೀ ಒಂದೇ ಒಂದು ವಾರ ಅಷ್ಟೇ ಯೂಸ್ ಮಾಡಿದ್ದಾರೆ. ಇನ್ನೂ ಒಂದೊಂದು ದಿನ ಮಧ್ಯಕ್ಕೆ ಆಗದೇ ಇರುವಾಗ ಒಂದಿನ 2 ದಿನ ಬಿಟ್ಟಾರ. ಅಷ್ಟಂದ್ರೂ ಸಹಿತ ಇದ್ರದ್ದು ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಫೋಟೋನ ತೋರಿಸ್ತೀನಿ. ಭಾಳನ ಒಂದು ಎಫೆಕ್ಟಿವ್ ಆಗಿರುವಂಥ ರೆಮಿಡಿಗಳನ್ನು ನಾನು ಹೇಳ್ಕೊತ ಬರ್ತಾ ಇದ್ದೀನಿ. ಯಾರೆಲ್ಲ ಯೂಸ್ ಮಾಡ್ತಿದ್ರು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನನಗೆ ಫೋಟೋನ ಕಳ್ಸ್ಯಾರ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಸುಮಾ ತಮ್ಮನ ಹೇಳ್ತಿ. ಆಕೆಗೆ ಭಾಳ ಅಂದ್ರೆ ಭಾಳ ಮುಖದ ಮೇಲೆ ಬಂಗಿತ್ತು. ಅದಕ್ಕೋಸ್ಕರ ನಾನು ಬೇರೆದವ್ರಿಗೆ ಈಗ ಕೊಡೋದಕ್ಕಿಂತ ಮನೆಯಲ್ಲೇ ಇದ್ದಾರೆ ಇವರಿಗೆ ಈಗ ನಾನು ಯೂಸ್ ಮಾಡಿದ್ದೀನಿ. ಬೇರೆದವ್ರಿಗೆ ಕೊಡೋದಕ್ಕಿಂತ ಇಲ್ಲೇ ನಮ್ಮ ಮನೆಯೊಳಗನ ಈಕೆಗೆ ಭಾಳ ಸುಮಾಗ ಇತ್ತು. ಹಾಗಾಗಿ ನಾನು ಏನು ಮಾಡಿದೆ, ನೀನೇ ಯೂಸ್ ಮಾಡಿದ್ನ. ಆಮೇಲೆ ಮತ್ತೊಂದು ಏನು ಯಾಕೆ ಚೂಸ್ ಮಾಡಿಕೊಟ್ಟಿದ್ದೆ, ಒಂದಿಬ್ಬರಿಗೆ ನಾನು ಬೇರೆ ಬೇರೆ ಕೊಟ್ಟಿದ್ದೀನಿ. ಯಾಕೆ ಇವ್ರಿಗೆ ಒಂದಿಬ್ಬರಿಗೆ ಚೂಸ್ ಮಾಡಿಕೊಟ್ಟೆ ಅಂದ್ರೆ ಅವ್ರು ಕರೆಕ್ಟಾಗಿ ಹಚ್ಬೇಕು. ಅದನ್ನ ನಾನು ಕೊಟ್ಟಿರುವಂಥ ರೆಮಿಡಿಗಳನ್ನ ಪ್ರತಿದಿನ ಹಚ್ಚಬೇಕು ಅಂತ ನಾನು ಹೇಳಿದ್ದೀನಿ. ಪ್ರತಿದಿನ ಹಚ್ಚಿದಾಗ ಏನಾಗುತ್ತೆ, ಅದರದ್ದು ರಿಸಲ್ಟ್ ನಮ್ಗೆ ಗೊತ್ತಾಗುತ್ತೆ. ನಾವು ಹಚ್ಚೋದು 4 ದಿನ ಬಿಡೋದು, 1 ವಾರ ಬಿಡೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಬಿಟ್ಟರೆ ಬಿಡ್ಬೋದು. 1 ದಿನ 2 ದಿನ ಗ್ಯಾಪ್ ಆದ ನಡೀತೈತಿ. ಆದ್ರೆ 4-5 ದಿನ ವಾರಗಂಟ್ಲೆ ಬಿಟ್ಟು ಅದನ್ನ ಹಚ್ಚೋದ್ರಿಂದ ನಮಗೆ ಅದರ ರಿಸಲ್ಟ್ ಚೆನ್ನಾಗಿ ಸಿಗಂಗಿಲ್ಲ. ನಾನು ತಿಂಗಳು ಟೈಮ್ ಅಂತ ಹೇಳೋದು ಕೊಟ್ಟಿದ್ದೆ. ಯಾಕಂತ ಅಂದ್ರೆ ಒಬ್ಬೊಬ್ಬರಿಗೆ 1 ವಾರಕ್ಕೆ ಹೋಗುತ್ತೆ, ಒಂದು 15 ದಿನಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕೊಂತ ಬರ್ತೈತಿ. ಅದರ ರಿಸಲ್ಟ್ ಗೊತ್ತಾಕೊಂತ ಬರ್ತೈತಿ ನಮಗೆ. ನಾವು ಒಮ್ಮಕ್ಲೇನೋ 1 ವಾರಕ್ಕೆ ಹೋಗತ್ತೆ ಅಂದ್ಕೊಳ್ಳಿ ಏನಾಗುತ್ತೆ, ಅವ್ರಿಗೆ ಹೋಗಿಲ್ಲ ಅಂತ ಅಂದ್ಕೊಳ್ಳಿ ಮತ್ತೆ ನನಗೆ ಕಮೆಂಟ್ಸ್ ಬರಾಕೊಂತಾವೆ. ಅದಕ್ಕೋಸ್ಕರ ನಾನು 1 ತಿಂಗಳು ಅಂತ ಹೇಳೋದು ಹಾಕಿದ್ದೆ. ಆದರೆ 1 ವಾರದಲ್ಲಿ ಇದ್ರ ರಿಸಲ್ಟ್ ಗೊತ್ತಾಗೈತಿ. ನಿಮ್ಗೆ ನಾನು ಫೋಟೋನ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ಇವ್ರ ಫೋಟೋ ನನಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಈ ಫೋಟೋ ಸುಮಾ ಅಂತ ಹೇಳೋದು ಎಷ್ಟು ಬಂಗ್ ಐತಿ ಅಂದ್ರೆ, ಫಸ್ಟಿಗೆ ನೀವು ನೋಡಿರಿ, ಈ ಫೋಟೋನ ನೋಡಿರಿ ನೀವು ಫಸ್ಟು ಎಷ್ಟು ಬಂಗ್ ಐತಿ ಅಂತ ಅಂದ್ರೆ ಅದನ್ನು ನಿಮ್ಗೆ ನೀವು ಅದನ್ನು ಒಂಥರ ನನಗೆ ಅದು ಶಾಕ್ ಆದಂಗೆ ಆಯ್ತು. ಯಾಕಂದ್ರೆ ಅಷ್ಟೊಂದು ಬಂಗ ಇದ್ದಾಗ 1 ವಾರಕ್ಕೆ ಹೋಗುತ್ತಂತ ನನಗೂ ನಿಜವಾಗ್ಲೂ ಡೌಟ್ ಇತ್ತು ಖರೆ ಅಂದರೆ. ಯಾಕಂದ್ರೆ ನಾನು ಪೂರ್ತಿ ಇಲ್ಲೇ ನಿಮಗೆ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಯಾವುದೇ ರೀತಿ ಫಿಲ್ಟರು ಈ ಫೋನಲ್ಲಿ ಕ್ಲಿಯರಾಗಿ ಕಾಣೋವಂಥದ್ದು ಆ ರೀತಿ ನಾನು ಯಾವುದನ್ನು ಇಟ್ಟಿಲ್ಲ. ಇಲ್ಲಿ ನಾನು ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಫಸ್ಟಿಗೆ ನಾನು ಕ್ರೀಮ್ಗಳನ್ನು ತೋರಿಸಿದ್ದೆ. ಆವಾಗಲೇ ನಾನು ನಮಗೆ ಹೇಳಿದ್ದೆ ನಂಗೆ ಸ್ವಲ್ಪ ಇನ್ನೂ ಐತಿ ಅಂತ ಹೇಳಂದು. ನಾನು ನಿಮಗೆ ಪೂರ್ತಿಯಾಗಿ ಲೈಟ್ ಹಾಕೊಂತ ಬಂದೈತೆ ಅಂತ ಹೇಳಂದು. ಈಗ ಯಾವುದೇ ರೀತಿ ಕ್ರೀಮ್ ಸಹಿತ ಯೂಸ್ ಮಾಡಿಲ್ಲ. ಬರೀ ನಾನು ಹೇಳಿರುವಂಥ ಒಂದು ಮುಲೇಟಿ ಪೌಡ್ರದೊಂದು ರೆಮಿಡಿನ ಯೂಸ್ ಮಾಡಿದಾಳ. ಮತ್ತು ಇನ್ನೂ 2 ರೆಮಿಡಿನ ಮನೆಯಾಗ ಯೂಸ್ ಮಾಡಿರೋದ್ರಿಂದ ಈ ರಿಸಲ್ಟ್ ಸಿಕ್ಕೈತಿ. ಏನಪ್ಪ ಅಂತ ಅಂದ್ರೆ, ಬೆಳಗ್ಗೆ ಎದ್ದು ಕೊಬ್ಬರಿ ಎಣ್ಣೆ ಹಸಿ ಹಾಲು ಹೇಳಿದ್ದೆ ನಾನು. ಕೊಬ್ಬರಿ ಎಣ್ಣೆ ಹಸಿ ಹಾಲು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಮಸಾಜ್ ಮಾಡೋದು. ಬೆಳಗ್ಗೆ ಸ್ನಾನಕ್ಕಿಂತ ಮೊದಲು, ನಂತರ ಸ್ನಾನ ಆದಮೇಲೆ ಮುಲೇಟಿ ಪೌಡ್ರಿಂದು ಒಂದು ಫೇಸ್ ಪ್ಯಾಕನ್ನು ನಾನು ವಿಡಿಯೋನ ಹಾಕಿದ್ದೀನಿ. ಅದನ್ನು ಯಾರು ನೋಡಿಲ್ಲ ಅದನ್ನು ನೋಡಿರಿ. ಇನ್ನೂ ಅದರದ್ದೇ ಇರುವಂಥ ಇನ್ನೊಂದು ಸ್ವಲ್ಪ ಅದಕ್ಕೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಇನ್ನೂ ಫೇಸ್ ಪ್ಯಾಕನ್ನು ಮಾಡ್ತಾ ಹೋಗ್ಬೋದು. ನಾನು ಅದನ್ನು ನೆಕ್ಸ್ಟ್ ವಿಡಿಯೋಗಳಿಗೆ ಹೇಳುತ್ತಾ ಹೋಗ್ತೀನಿ. ಆದರೆ ಇದನ್ನು ಮಾತ್ರ ಈ ರಿಸಲ್ಟ್ ನೋಡಿದಾಗ ಮಾತ್ರ ನಿಮ್ಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕಂತ ಅಂದ್ರೆ ಇದು ನೋಡ್ರಿ, ಇದು ಕಪ್ಪ ಇರುವಂಥ ಒಂದು ಫೋಟೋ. ಇದು ನೆಕ್ಸ್ಟ್ ಫೋಟೋ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಈ ಫೋಟೋ ನೋಡ್ರಿ ಎಷ್ಟು ಬದಲಾವಣೆ ಐತಿ ಅಂತ ಹೇಳಂದ್ರೆ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಎರಡೂ ನಾನು ಆ ಕಡೆ ಒಂದು ಈ ಕಡೆ ಒಂದು ಎರಡೂ ಇಟ್ಟು ನಿಮಗೆ ತೋರಿಸ್ತೀನಿ. ಎಷ್ಟು ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಆಗೈತಿ ಅಂತ ಹೇಳಂದು ನಿಮ್ಗೆ ಗೊತ್ತಾಗ್ತೈತಿ. ಇವ್ರು ಯೂಸ್ ಮಾಡಿರೋದು ನಾನು ಹೇಳಿರುವಂಥ ಒಂದು ಮುಲೇಟಿ ಪೌಡ್ರದ್ದು ಒಂದು ಹೋಮ್ ರೆಮಿಡಿ ಮತ್ತು ಕೊಬ್ಬರಿ ಎಣ್ಣೆ ಹಸಿ ಹಾಲನ್ನು ಹಸಿ ಹಾಲು ನನಗೆ ಏನದು ನಮ್ಗೆ ಪಿಂಪಲ್ಸ್ ಆಗ್ತಾವು ಅಂತ ಹೇಳಂದು ಅಂದರು. ಆದರೆ ಹಸಿ ಹಾಲು ಪಿಂಪಲ್ಸ್ ಏನು ಆಗಂಗಿಲ್ಲ. ಅದ್ರ ಬದಲಾಗಿ ನೀವು ಈಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಇದು ಆಯಿಲಿ ಸ್ಕಿನ್ ಇರೋರಿಗೆ ಗುಳ್ಳಿ ಬರ್ತಾವೆ ಅಂತ ಒಂದು ಭಯ ಇರ್ತೈತಿ. ನೀವು ಹಸಿ ಹಾಲಿನ ಜೊತೆಗೆ ಅಲೋವೆರಾನಾದರೂ ಮಿಕ್ಸ್ ಮಾಡ್ಬೋದು, ಇಲ್ಲ ಕೊಬ್ಬರಿ ಎಣ್ಣೆ ಜೊತೆಗೆ ಅಲೋವೆರಾನಾದರೂ ನೀವು ಮಿಕ್ಸ್ ಮಾಡ್ಬೋದು. 2ರಲ್ಲಿ 1 ಯೂಸ್ ಮಾಡ್ಬೋದು, ಇಲ್ಲ 3 ಯೂಸ್ ಮಾಡಿ ನೀವು ಮಾಡಬಹುದು. ಭಾಳನೇ ಒಳ್ಳೆ ರಿಸಲ್ಟ್ ನಿಮ್ಗೆ ಕೊಡುತ್ತೆ. ಬೆಳಿಗ್ಗೆ ಎದ್ದು ಸ್ನಾನಕ್ಕೂ ಮೊದಲು ಹಸಿ ಹಾಲು, ಅಲೋವೆರಾ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆ ಇದರಲ್ಲಿ ಯಾವುದಾದ್ರೂ ನೀವು ಹಾಕಿ ನೋಡಿರಿ. ಒಂದೊಂದು ಹಾಕಿ ನೋಡಿರಿ. ಯಾವಾಗ ನಿಮಗೆ ಗುಳ್ಳಿ ಸ್ಟಾರ್ಟ್ ಆಗ್ತಾವೆ 1 ಬಿಡ್ರಿ, ಮತ್ತೆ ಒಂದನ್ನು ಹಾಕಿ ನೋಡಿರಿ. ಅಂದರೆ ಫಸ್ಟಿಗೆ ಹಾಲು ಮತ್ತು ಕೊಬ್ಬರಿ ಎಣ್ಣೆನ 2 ಮಿಕ್ಸ್ ಮಾಡಿ ಯೂಸ್ ಮಾಡಿರಿ. ನಿಮಗೆ ಏನಾದರೂ ಗುಳ್ಳೆ ಬರ್ತಾ ಇದ್ದಾವೆ ಅಂತ ಹೇಳಿ ಅನಿಸ್ತು ಅಂತ ಅಂದ್ರೆ ಮತ್ತೆ ನೀವೇನು ಮಾಡಬೇಕು, ಅಲೋವೆರಾ ಜೆಲ್ಲನ್ನು ಮತ್ತು
ಕೊಬ್ಬರಿ ಎಣ್ಣೆನ ಎರಡೂ ಮಿಕ್ಸ್ ಮಾಡಿ ನೋಡಿರಿ ರಿಸಲ್ಟು ಹೆಂಗೆ ಅಂತ ಹೇಳೋದು ಗೊತ್ತಾಗುತ್ತೆ. ಅದು ಚೆನ್ನಾಗಿ ಬರೋದ್ರಿಂದ ಇನ್ನೂ ಅದರೊಳಗೆ ಅಲೋವೆರಾ ಜೆಲ್ಲು ಮತ್ತು ಈ ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದಾಗ ಒಂಥರ ಕ್ರೀಮಿಯಾಗಿ ಬರ್ತೈತಿ. ಅದನ್ನು ನೀವು ಯೂಸ್ ಮಾಡಿರಿ. ಎಷ್ಟು ಒಳ್ಳೆ ರಿಸಲ್ಟ್ ಬರ್ತೈತೆ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಈಗ ನೀವು ಫೋಟೋ ನೋಡಿದ್ರಿ, ಎಷ್ಟು ಚೆನ್ನಾಗಿರುವಂಥ ಒಂದು ರಿಸಲ್ಟನ್ನು ನಿಮ್ಗೆ ಕೊಟ್ಟೈತಿ ಅಂತ ಹೇಳೋದು ನೀವು ನೋಡಿದ್ರಿ. ದಯವಿಟ್ಟು ಎಲ್ಲರ ಮನ್ಯಾಗ ಇದೊಂದು ರೆಸಿಪಿಡಿನ ಯೂಸ್ ಮಾಡಿರಿ. ಬೆಳಗ್ಗೆ ಕೊಬ್ಬರಿ ಎಣ್ಣೆ, ಹಸಿ ಹಾಲು ಮತ್ತು ಸ್ನಾನ ಆದ ನಂತರ ಮುಲೇಟಿ ಪೌಡ್ರದ್ದೊಂದು ರೆಮಿಡಿನ ನಾನು ಹೇಳಿದ್ದೀನಿ. ಒಂದು ತಿಂಗಳಲ್ಲಿ ನಿಮಗೆ ಇದು ಬಂಗ್ ಕಡಿಮೆ ಆಗುತ್ತೆ ಅಂತ ಹೇಳೋದು. ಇನ್ನೂ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಡಲೆ ಹಿಟ್ಟನ್ನು ಒಬ್ರು ಕೇಳಿದ್ರೆ ಕಡಲೆ ಹಿಟ್ಟು ಹಚ್ಚಿದ್ರೆ ಬಂಗ್ ಕಡಿಮೆ ಆಗುತ್ತೆ ಅಂತ. ಕಡಲೆ ಹಿಟ್ಟು ನಮಗೆ ಯಾವುದಕ್ಕೆ ಐತಿ ಅಂತ ಅಂದ್ರೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತದೆ. ನಾವು ಎಲ್ಲ ಫೇಸ್ ಪ್ಯಾಕಲ್ಲೂ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತೀವಿ. ಕಡಲೆ ಹಿಟ್ಟು ನಮ್ಗೆ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ನು ಮೇಲೆ ಅದಕ್ಕೆ ಮತ್ತು ನಮ್ಮ ಮುಖದ ಮೇಲೆ ಹೊಲಸನ್ನು ತೆಗೆಯೋದಕ್ಕೆ, ನಮ್ಗೆ ಎಣ್ಣೆ ಏನಾದರೂ ಇತ್ತು ಅಂದರೆ ಅದನ್ನು, ಯಾಕಂದ್ರೆ ನಾವು ಹೊರಗೆ ಹೋಗಿ ಬಂದ ಮೇಲೆ ನಾವು ಕಡಲೆ ಹಿಟ್ಟನ್ನು ನಾವು ಮುಖ ತೊಳ್ಕೊಂಡಾಗ ಏನಾಗುತ್ತೆ, ಮುಖ ಫುಲ್ಲು ಫ್ರೆಶ್ ಆಗುತ್ತೆ ನಮ್ಮದು. ಅದಕ್ಕೋಸ್ಕರ ಕಡಲೆ ಹಿಟ್ಟಿನಿಂದ ನಾವು ಬಂಗ್ ಹೋಗುತ್ತೆ ಅಂತ ಅಂದೇಳಿ ನಾನು ಹೇಳೋಕ್ಕಿಲ್ಲ. ಕಡಲೆ ಹಿಟ್ಟನ್ನು ಫೇಸ್ ಪ್ಯಾಕ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಅದು ನಮ್ಗೆ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ, ನರಿಷ್ಮೆಂಟ್ ಕೊಡುತ್ತೆ ಮತ್ತು ಒಂದು ಶೈನಿಂಗ್ ಕೊಡುತ್ತೆ. ಅದು ಹಂಗಾಗಿಗೋಸ್ಕರ ನಾವು ಕಡಲೆ ಹಿಟ್ಟನ್ನು ಬೇರೆ ಪದಾರ್ಥಗಳಲ್ಲಿ ಹಾಕಿ ಮಿಕ್ಸ್ ಮಾಡಿ ನಾವು ಫೇಸ್ ಪ್ಯಾಕನ್ನು ಹಾಕ್ಕೊತೀವಿ. ಆದರೆ ಈ ಮುಲೇಟಿ ಪೌಡ್ರ್ ಅನ್ನೋದೈತಲ್ಲ, ಇದು ಒಂದು ಬಂಗಿಗೆ ಹೇಳಿ ಮಾಡಿಸಿರುವಂಥ ಒಂದು ಅಥವಾ ಒಂದು ಔಷಧಿ ಅಂದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್. ಭಾಳ ಇನ್ನೂ ಒಂದು ಮುಲೇಟಿ ಪೌಡ್ರ್ ಒಳಗೆ ನೀವು ಮೊರಿಂಗಾ ಪೌಡ್ರು ಮತ್ತು ಮಂಜಿಷ್ಟಾ ಪೌಡ್ರು ಇವನ್ನೆಲ್ಲ ನಾನೆಲ್ಲ ತೋರಿಸಿ, ನಾನು ನಿಮಗಾಗಲೇ ತೋರಿಸಿದ್ದೀನಿ ಇವನ್ನೆಲ್ಲನೂ. ಮೊರಿಂಗಾ ಪೌಡ್ರು, ಆಮೇಲೆ ಇದು ಮಂಜಿಷ್ಟಾ ಪೌಡ್ರು, ಆಮೇಲೆ ಮೊಲೇಟಿ ಪೌಡ್ರು, ಇವನ್ನೆಲ್ಲ ನೀವು ಫೇಸ್ ಪ್ಯಾಕ್ ಹಾಕೋದನ್ನು ನಾನೀಗಾಗಲೇ ನಿಮ್ಗೆ ತೋರಿಸಿದ್ದೀನಿ. ನೀವು ಯಾರೆಲ್ಲ ಈ ಹೋಮ್ ರೆಮಿಡಿನ ಯೂಸ್ ಮಾಡಿಲ್ಲೋ ದಯವಿಟ್ಟು ಯೂಸ್ ಮಾಡಿ ಕಮೆಂಟ್ ಹಾಕಿರಿ. ಈಗ ನೀವು ಲೈವ್ ರಿಸಲ್ಟು ನೀವು ಏನು ಮೊದಲಿಗೆ ಒಂದು ಫೋಟೋ ತೆಗೆದಿಟ್ಕೊಂಡಿದ್ದೆ ನಾನು, ಮತ್ತು ಇದು ಈ ಫೋಟೋ ಅಂತೂ ಆಕೆನ ನನಗೆ ಫೋಟೋ ತೆಗೆದು ಕಳ್ಸೋಣ. ಭಾಳ ಖುಷಿ ಆಗೈತಿ ನನಗೆ. ಪೂರ್ತಿ ನಾನು ಸ್ಕಿನ್ ಗ್ಲೋ ಆಗೈತಿ, ಆಮೇಲೆ ಅದು ಬಂಕೆಲ್ಲ ಲೈಟ್ ಆಗೈತಿ. ಆಮೇಲೆ ನಾನು ಪ್ರತಿದಿನ ಹಚ್ಚಿದರೆ ಇನ್ನೂ ಅದು ಬೇಗನೆ ಹೋಗ್ತಿತ್ತು ಅನಿಸುತ್ತೆ. ನಾನು ಮಧ್ಯೆ ಒಂದೊಂದು ದಿನ 2 ದಿನ ಬಿಟ್ಟಿದ್ದೀನಿ. ಪ್ರತಿದಿನ ಹಚ್ಚಿದ್ರೆ ಅದು ಕರೆನ ಕ್ಲಿಯರಾಗಿ ಹೋಗೇ ಬಿಡ್ತಿತ್ತು ಅಂತ ಹೇಳೋದು ಆಕೆಗೆ ಕಾನ್ಫಿಡೆಂಟ್ ಬಂದೈತಿ. ಹಾಗಾಗಿ ಪ್ರತಿದಿನ ಕೊಬ್ಬರಿ ಎಣ್ಣೆ, ಮಸಾಜು ಮತ್ತು ಈ ಮುಲೇಟಿ ಪೌಡ್ರನ್ನ ಹಚ್ಚಿ ನೀವು ಒಂದು ಈ ಬಂಗು ಅನ್ನೋದರಿಂದ ಮುಕ್ತಿ ಪಡಿಬೋದು ಅಂತ ಹೇಳೋದು ನನ್ನ ಅನಿಸಿಕೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಒಂದು ಮುಲೇಟಿ ಪೌಡರ್ ಫೇಸ್ ಪ್ಯಾಕನ್ನು ಯೂಸ್ ಮಾಡಿರಿ. ಮತ್ತು ನಾನು ಮುಂದೆ ಒಳ್ಳೊಳ್ಳೆ ಒಂದು ರೆಮಿಡಿಗಳನ್ನ ತರ್ತಾ ಹೋಗ್ತೀನಿ. ಇನ್ನೂ ಒಂದು ಐತೆ ಫ್ರೆಂಡ್ಸ್, ಇನ್ನೂ ಒಂದು ನಾನು ನೆಕ್ಸ್ಟ್ ವೀಡಿಯೋದೊಳಗೆ ನಾನು ತೊಗೊಂಡು ಬರ್ತೀನಿ. ಆ ಹುಡುಗಿ ಸ್ಕಿನ್ ನೋಡಿದ್ರೆ ನೀವು ಎಷ್ಟು ನಿಮ್ಗೆ ಇದು ನಾನು ಶಾಕ್ ಆಗೈತೆ, ಅಷ್ಟು ಚೆನ್ನಾಗಿ ಆ ಹುಡುಗಿ ಸ್ಕಿನ್ನು ಆಗೈತೆ. ಆದರೆ ಆಕೆಗೆ ಕೊಟ್ಟಿದ್ದು ನಾನು ಬೇರೆ ಒಂದು ಬೇರೆ ಒಂದು ರೆಮಿಡಿ ಕೊಟ್ಟಿದ್ದೆ. ಅವಳಿಗೂ ಅದನ್ನ ಹಚ್ಚೋದಕ್ಕೆ ನಾನು ಹೇಳಿದ್ದೆ, ಕರೆಕ್ಟಾಗಿ ಪ್ರತಿದಿನ ಹಚ್ಚಬೇಕು ಅಂತ ಹೇಳಿದ್ದೆ. ಆಕೆನೂ ಪ್ರತಿದಿನ ಹಚ್ಚಿ ನನಗೆ ರಿಸಲ್ಟ್ ಕಳ್ಸಾಳ ಮತ್ತು ಫೋಟೋನು ಕಳ್ಸಾಳಾಕಿ. ಫಸ್ಟಿಗೆ ಯಾವ ರೀತಿ ಫೋಟೋ ಇತ್ತು, ಈಗ ಯಾವ ರೀತಿ ಐತಿ ಅಂತ ಹೇಳಂದು ಅದನ್ನು ನೆಕ್ಸ್ಟ್ ವೀಡಿಯೋಳಗೆ ನಾನು ಹೇಳ್ತೀನಿ. ಈಗ ನಿಮಗೆ ನಾನು ಹೇಳೋದು ಕೊಬ್ಬರಿ ಎಣ್ಣೆದು ಒಂದು ಮಸಾಜು ಮತ್ತು ಮುಲೇಟಿ ಪೌಡ್ರದ್ದು ಒಂದು ಫೇಸ್ ಪ್ಯಾಕನ್ನು ಹಾಕೋರಿ. ಬೇಕಿದ್ರೆ ನಿಮಗೆ ನಾನು ಲಿಂಕನ್ನು ಈ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹಾಕಿರ್ತೀನಿ. ನೋಡಿ ಅದೊಂದು ಉಪಯೋಗವನ್ನು ನೀವು ತಗೋರಿ ಅಂತ ಹೇಳೋದು ನಾನು ನಿಮ್ಗೆ ಹೇಳ್ತೀನಿ. ಮುಲ್ತಾನಿ ಮಿಟ್ಟಿ ಮತ್ತು ಈ ಮಂಜಿಷ್ಟಾ ಪೌಡ್ರು ಮತ್ತು ಇದೇನು ಹಿಬಸ್ಕಸ್ಸು, ದಾಸವಾಳ ಪೌಡ್ರು, ಇದನ್ನೆಲ್ಲ ನಾನು ಅಲ್ಲೇ ತೊಗೊಂಡು ಬಂದಿದ್ದೀನಿ. ಚೆನ್ನಾಗೈತಿ ಏನಿದು ಚೆನ್ನಾಗದಾವು. ಇವು ನನಗೆ ಎಷ್ಟು ರೇಟಿಗೆ ಬಿದ್ದಾವು ಅಂತ ಅಂತಂದ್ರೆ ಇದು 40 ರೂಪಾಯಿಗೆ ಬಿದ್ದೈತಿ. 3 ಇಯರ್ಸು 3 ವರ್ಷ ಇದು ವಾರಂಟಿ ಐತಿ. 50 ಗ್ರಾಮಿಗೆ 40 ರೂಪಾಯಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಏನು ಭಾಳ ರೇಟಲ್ಲ. ಆದರೆ ನಾವು ಆನ್ಲೈನಾಗ ತರಿಸಿದ್ರೆ ರೇಟು ಜಾಸ್ತಿ ಬೀಳ್ತಾವೆ ನಮ್ಗೆ. ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡು ಬಂದೆ. ನಾನು ಹೋಗಿದ್ದೆ ಅಲ್ಲೆಲ್ಲ ಸಿಗ್ತಾವೆ ಅಂತ ಅಂದೇಳಂದು ಸಿಕ್ತೋದು. ಹಾಗಾಗಿ ಅವರಿಗೆ ಕೇಳಿದೆ ನಾನು ಅವ್ರ ಹತ್ರ ಏನು ಕಡಿಮೆ ದುಡ್ಡಿಗೆ ಏನು ತುಂಬರಕ್ಕೆ ಹೋಗಿಲ್ಲ. ಆಮೇಲೆ ಅವ್ರ ಕಡೆ ನಾನೇನು ಇದನ್ನು ಮಾಡ್ಕೊಂಡಿಲ್ಲ. ನಾನು ಕೇಳಿದೆ ಅವರಿಗೆ, ನಮಗೆ ಯಾಕಂದ್ರೆ ಒಬ್ಬರು ಸಿಗಂಗಿಲ್ಲ ಅಂತ ಹೇಳಂದು ಇದನ್ನು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾನು ಕೇಳಿದೆ, ಹಂಗಾರೆ ನೀವು ಏನಾರು ನೀವು ಈ ಪ್ರಾಡಕ್ಟನ್ನು ನೀವೇನಾದರೂ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ಯಾರಾದರೂ ಆರ್ಡರ್ ಮಾಡಿದ್ರೆ ನೀವು ಕಳಿಸ್ತೀರಾ ಅಂತ ಹೇಳೋದು ಕಳಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ನಾನು ಅಡ್ರೆಸ್ಸನ್ನು ನಿಮ್ಗೆ ಹಾಕ್ತೀನಿ. ಇದು 40 ರೂಪಾಯಿ ಕೊಟ್ಟಿದ್ದೀನಿ. ಇದು ಮಂಜಿಷ್ಟಾ ಪೌಡ್ರು 80 ರೂಪಾಯಿ. ಇದು ಆನ್ಲೈನಾಗ ತರಿಸಿದ್ದು ನಾನು 80 ರೂಪಾಯಿನ ಬಿದ್ದೈತೆ ಅನಿಸುತ್ತೆ. ನನಗೆ ಆನ್ಲೈನಾಗ ತರಿಸಿದ್ದು 80 ರೂಪಾಯಿನ ಬಿದ್ದೈತಿ. ಇವ್ರು ಕೊಟ್ಟಿದ್ದು ನನಗೆ 80 ರೂಪಾಯಿನ. ಆದ್ರೆ ಮೇಲೆ ಒಂದು 20 ರೂಪಾಯಿನ ಬಿಟ್ಟರು ಅಷ್ಟೇ. ಬೇಕಿದ್ದಾಗ ತರಿಸ್ಕೋಬೋದು. ಮುಲ್ತಾನಿ ಮಿಟ್ಟಿ, ಇದನ್ನು ಮುಲ್ತಾನಿ ಮಿಟ್ಟಿ ಇದು 30 ರೂಪಾಯಿ. 100 ಗ್ರಾಮಿಗೆ 30 ರೂಪಾಯಿ. 100 ಗ್ರಾಮಿಗೆ ಇದು 30 ರೂಪಾಯಿ. ಯಾರಾದರೂ
ಗದಗಲ್ಲಿ ಇರೋಂಥವ್ರು ಇದ್ರೆ ಅಕಸ್ಮಾತ್ ಸುತ್ತಮುತ್ತ ಇರೋಂಥವ್ರು ಇದ್ರೆ ನಿಮಗೆ ಆಯುರ್ವೇದಿಕ್ ಏನಾದರೂ ಪ್ರಾಡಕ್ಟ್ಗಳು ಬೇಕು ಅಂತ ಅಂದರೆ ಇವರು ಪ್ಯೂರ್ ಆಗಿರುವಂಥ ಆಯುರ್ವೇದಿಕ್ ಒಂದು ಪೌಡರ್ಗಳನ್ನೆಲ್ಲನೂ ರೀಸನೇಬಲ್ ರೇಟಲ್ಲಿ 30 ರೂಪಾಯಿಗೆ 100 ಗ್ರಾಮ್ ಮುಲ್ತಾನಿ ಪೌಡ್ರು ಮತ್ತು ಮತ್ತು ನೋಡ್ರಿ ಇಲ್ಲಿ ಎಳ್ಳೆಣ್ಣೆ, ಇದು ಎಳ್ಳೆಣ್ಣೆ ಕೇಳಿದೆ ನಾನು, ಕಾರಣದಿಂದ ಇದ್ದಿರೋಂಥದ್ದೇ ಬೇಕು ನಮಗೆ ಅಂತ ಹೇಳಿ ಅಂದ್ಕೊಳ್ಳೋರು ತಿನ್ನಕ್ಕೆ ಸಹಿತ ಬರುತ್ತೆ, ಅಷ್ಟು ಪ್ಯೂರ್ ಆಗಿರುವಂಥ ಗಾಣದಲ್ಲಿ ತೆಗೆದಿರುವಂಥದ್ದು ಎಣ್ಣೆ ಇದು ಅಂತ ಹೇಳೊಂದು ಕೊಟ್ಟರು ನನಗೆ. ಇದು ಎಳ್ಳೆಣ್ಣೆ 200 ಮಿಲಿಗೆ 110 ರೂಪಾಯಿ ತೊಗೊಂಡಾರ. ಆಲಿವ್ ಆಯಿಲು ಮತ್ತು ಬಾದಾಮ್ ಆಯಿಲು ಎಲ್ಲನೂ ನಾನು ಸ್ವಲ್ಪ ಎಲ್ಲ ರೆಮಿಡಿಗಳನ್ನ ಮಾಡೋದಕ್ಕೆ ನನಗೆ ಬೇಕು ಅಂತ ಹೇಳಿ ಎಲ್ಲ ತೊಗೊಂಬಂದೀನಿ. ಅಕಸ್ಮಾತ್ ಇಂಥವು ಏನಾದರೂ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳು ಆಯುರ್ವೇದಿಕ್ ಏನಾದರೂ ನಿಮ್ಗೆ ಬೇಕು ಅಂತ ಅಂದರೆ ಇಂಡಿಗೋ ಪೌಡ್ರು, ಮೆಹಂದಿ ಪೌಡ್ರು ಮತ್ತು ಈ ರೀತಿಯಾಗಿರುವಂಥ ಎಲ್ಲ ಪೌಡ್ರುಗಳು, ನಿಮ್ಮ ಮಂಜಿಷ್ಟ ಪೌಡ್ರು, ಮುಲ್ತಾನಿ ಮಿಟ್ಟಿ ಮೇಲೆ ಮೊಲೇಟಿ ಪೌಡ್ರು, ಇಂಥವು ಏನಾದರೂ ನಿಮ್ಮ ಪ್ರಾಡಕ್ಟ್ಸ್ಗಳು ಬೇಕು ಅಂತ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಅಡ್ರೆಸ್ ಇದು. ಇಲ್ಲಿ ನೀವು ಹೋಗಬೇಕಿದ್ರೆ ತೊಗೋಬೋದು. ಈ ಫೋನ್ ನಂಬರು ನೀವು ಇದನ್ನು ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ರೆ ಈ ಫೋನ್ ನಂಬರು ನೀವು ತೊಗೊಂಡಿಟ್ಕೋರಿ. ಇದನ್ನು ನಿಮಗೆ ಅವ್ರಿಗೆ ಫೋನ್ ಮಾಡಿದರೆ ಅವ್ರು ನಿಮಗೆ ಆರ್ಡರ್ ಕಳಿಸ್ತಾರೆ ಬೇಕು ಅಂತ ಅಂದರೆ. ನನಗೇನೋ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಬೇಕು ಅಂದರೆ ಯೂಸ್ ಮಾಡ್ಕೊ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಇದ್ದೀನಿ ಫ್ರೆಂಡ್ಸ್, ಚೆನ್ನಾಗಿರುವಂಥ ಒಳ್ಳೆ ವಿಡಿಯೋಗಳನ್ನ ತರ್ತಾ ಇದ್ದೀನಿ, ಒಳ್ಳೆ ರೆಮಿಡಿಗಳನ್ನ ತರ್ತಾ ಇದ್ದೀನಿ. ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಹಂಗೆ ರೆಮಿಡಿಗಳನ್ನ ಯೂಸ್ ಮಾಡಿರಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಫಸ್ಟಿಗೆ ಯೂಸ್ ಮಾಡೋಬೇಕಾದ್ರೆ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟನ್ನು ಮಾಡ್ಕೊರಿ. ಅದು ಯೂಸ್ ಅದೇನಾದರೂ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತು ಅಂತ ಅಂದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಅದು ನಿಮಗೆ ಹೊಂದಲಿಲ್ಲ ಅಂತ ಅಂದರೆ ಮತ್ತೆ ಬೇರೆ ಫೇಸ್ ಪ್ಯಾಕನ್ನು ಹಾಕ್ತಿದ್ದೀನಿ ನಾನು. ಅದು ಯಾವುದು ನಿಮಗೆ ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊತ ಹೋಗ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನಿಮ್ಮ ಕಮೆಂಟು ಮತ್ತು ಒಂದು ಲೈಕು ನಮಗೆ ಪ್ರೋತ್ಸಾಹ ಕೊಡುತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ. ಅದಕ್ಕೋಸ್ಕರ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.